ಅವ್ ಎಂತವರ ಕುಡುಕಿರ್ಲಕ್ಕ ಅವನಿಗೆ ಬಿಡಿಸ್ಬೋದು ನೀವು. ಯಾಕಂದ್ರೆ ಅವ್ರು ಅರ್ಧಾಂಗಿ ಅಂತ ಕರ್ಸ್ಕೊಂಡಾರ. ಅವ್ರೊಬ್ಬರು ತೋರ್ಸ್ಯಾರ ಅಂದ್ರೆ ಉಳಿಕಿದವ್ರಿಗೆ ಮಾಡಕ್ ಆಗಂಗಿಲ್ಲೇನು. ಅದನ್ನ ಏನ್ ಮಾಡೋದು, ಯಾರು ತಂಬಾಕ್ ತಿಂತಾರ, ಯಾರು ಗುಟ್ಕಾ ತಿಂತಾರ, ಯಾರು ಸಿಗರೇಟ್ ಸೇರ್ತಾರ, ಯಾರು ಕುಡಿತಾರಲ್ಲ. ಅದಕ್ಕ ತಾಯಂದ್ರ ಇವತ್ತು ನನಗ್ ಬಹಳ ಸಂತೋಷ ಏನಂದ್ರ, ನಾ ಯಾವ ಕಾರ್ಯಕ್ರಮಕ್ಕೆ ಹೋದ್ರು ತಾಯಂದ್ರ ಹೆಚ್ಚು ಬಂದಿಲ್ಲ. ನೀವ್ ಇವತ್ತು ಬಂದದ್ ನೋಡಿ ನಮಗ್ ಬಹಳ ಸಂತೋಷ ಆಗಿದೆ. ಇನ್ ಮುಂದೆ ಏನ್ ನೀವು ಬರ್ತಿರಲ್ಲ, ಖಾಲಿ ಕೈಲಿ ಬರಂಗಿಲ್ಲ, ಪೂರಾ ಕುಟುಂಬ ಸಮೇತ ಬರೋದು ಇನ್ ಮುಂದೆ ಕಾರ್ಯಕ್ರಮ. ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಅಂದ್ರೆ ಸ್ನೇಹ ಮತ್ತು ಪ್ರೀತಿ ಇವೆರಡು ಉಳಿಬೇಕಂದ್ರ ಮನ್ಯಾಗ ಕುಟುಂಬ ಸಮೇತ ಬಂದ್ರೆ ನೀವೇನ್ ಮಾಡ್ಲಿಕ್ಕತ್ತೀರಿ ಅಂತ ಅವ್ರಿಗೆ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರು ಅರ್ಧಾಂಗಿ ಅಂತ ಕರ್ಸ್ಕೊಂಡಾರ. ಮತ್ ನಿಮ್ದು ಅರ್ಧ ಭಾರ ತಗೋಬೇಕಲ್ಲ, ಅವ್ರನ್ನು ತಗೊಳ್ಲಿಕ್ಕೂ ತಯಾರದಾರ. ಈಗ ಇಬ್ರು ತಾಯಂದ್ರಿಗೆ ಕೇಳಿದಿವಿ, ಗಳೆ ಹೊಡಿಲಿಗತ್ತಾರ, ಟ್ರ್ಯಾಕ್ಟರ್ ನಡೆಸ್ಲಿಗತ್ತಾರ, ಬಿತ್ತನೆ ಮಾಡ್ಲಿಗತ್ತಾರ, ಹಾಲು ಕರೀಲಿಗತ್ತಾರ, ಪೂರಾ ಮನಿ ನಡೆಸೋ ಮಟ್ಟಕ್ಕೆ ಅವ್ರು ಬಂದಾರ. ಅಂದ್ರ ನಿಮ್ಮನ್ನ ನಡೆಸೋದಲ್ಲ, ದೇಶನೂ ನಡೆಸೋ ತಾಕತ್ ಅವ್ರಿಗೆ ಅದ ಅಂತ ತೋರಿಸ್ಕೊಟ್ಟಾರ. ಅವ್ರೊಬ್ಬರು ತೋರ್ಸ್ಯಾರ ಅಂದ್ರೆ ಉಳಿಕಿದವ್ರಿಗೆ ಮಾಡಕ್ ಆಗಂಗಿಲ್ಲೇನು. ದೇಶಕ್ಕೆ ಸ್ವಾತಂತ್ರ್ಯ ತರಬೇಕಾದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಎಲ್ರು ಎಷ್ಟು ಹೋರಾಟ ಮಾಡ್ಯಾರ ಅವರು. ಅಂದ್ರೆ ನಾವು ಹೋರಾಟ ಮಾಡ್ಬೇಕಾದ್ರೆ ಇನ್ನು ಮುಂದೆ ತಾಯಂದ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂಡ್ ಬರ್ರಿ. ಮತ್ತ ತಾಯಂದ್ರಿಗೂ ಒಂದ್ ತ್ರಾಸ, ನನ್ ಗಂಡು ಕುಡಿತನ್ರಿ, ಹ್ಯಾಂಗ ಮಾಡ್ಬೇಕ್ರಿ ಅಲ್ಲಿ. ಇದು ಬಹಳ ಜನ ಕಂಪ್ಲೇಂಟ್ ಹೇಳ್ಯಾರ. ಇವತ್ತು ನಿಮ್ಗೆ ಒಂದು ಫಾರ್ಮುಲಾ ಹೇಳ್ತೇನ್ರಿ, ಅವ್ ಎಂತವರ ಕುಡುಕಿರ್ಲಕ್ಕ ಅವನಿಗೆ ಬಿಡಿಸ್ಬೋದು ನೀವು. ಯಾಕ ಅವ್ರು ಕುಡಿಯೋದ್ ಬಿಟ್ರೆ ಮನೆ ಗಟ್ಟಿ ಇರ್ತಾವ. ಅದಕ್ಕೆ ಏನ್ ಮಾಡ್ರಿ, ನಿಮ್ಮಲ್ಲಿ ಶುಂಠಿ ಸಿಕ್ತಲ್ಲ, ಅಲ್ಲ ಅಂತೀರೇ ನೀವು, ಅದಕ್ಕೂ ಎಂತದೈತ್ರಿ ಹೆಸರು ಶುಂಠಿ ಏನ್ ಮಾಡೋದು, ಮ್ಯಾಲಿಂದ ಪೂರ್ತಿ ಕ್ಲೀನ್ ಮಾಡ್ಕೋದು, ಮಣ್ಣು ಏನಿರ್ತದೆ ಮ್ಯಾಲಿಂದ ತುರ್ಕೊಂಡು ಅದಕ್ಕೆ ಬಹಳ ಸಣ್ಣ 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 ತುಕಡಿ ಕಟ್ ಮಾಡ್ಕೊಳ್ಳೋದು. ಅದ್ರ ಮ್ಯಾಲ ನಿಂಬೆಹಣ್ಣು ಹಿಂಡೋದು. ಸೇಂದ್ರ ನಮಗ್ ಕಂತು ಬರ್ತದೆ, ಸೇಂದ್ರ ಲವಣ ಅಂತನೂ ಕರೀತಾರೆ. ಆ ಪುಡಿಯನ್ನು ಅದ್ರ ಮ್ಯಾಲ ಉದುರಿಸಿ ನೆರಳಾಗ ಒಣಗಿಸೋದು. ಅದನ್ನ ಏನ್ ಮಾಡೋದು, ಯಾರು ತಂಬಾಕ್ ತಿಂತಾರ, ಯಾರು ಗುಟ್ಕಾ ತಿಂತಾರ, ಯಾರು ಸಿಗರೇಟ್ ಸೇರ್ತಾರ, ಯಾರು ಕುಡಿತಾರಲ್ಲ, ಅವ್ರಿಗೆ ಅದನ್ನ ದಿನ ಅವ್ರಿಗೆ ಒಂದು ಪ್ಯಾಕೆಟ್ ಮಾಡಿ ಕೊಡ್ರಿ. ಸುಮ್ಮನೆ ನಾಲಿಗೆ ಮೇಲೆ ಒಂದೊಂದು ಎರಡೆರಡು ಹಾಕೊಂತ ಇರ್ಲಿಕ್ಕೆ ಹೇಳ್ರಿ. ಕರೆಕ್ಟಾಗಿ 45ರಿಂದ 50 ದಿನದಾಗ 100% ಎಂತ ಚಟ ಇದ್ರು ಬಿಡ್ತಾರೆ. ಇದು ಬಹಳ ಸರಳ. ಅದು ಮಾಡಕ್ಕಾಗಲಿಲ್ಲ ಅಂದ್ರೆ ಹೇಳ್ರಿ, ಮತ್ತೆ ನಾವು ಮಾಡಿಕೊಡ್ತೀವಿ. ನಮ್ಮಲ್ಲಿ ಎರಡೇ ಪಾಲಿಸಿ ಇದೆ, ಒಂದು ಮಾಡೋದ್ ಹೇಳ್ತೀವಿ, ಇಲ್ಲ ಮಾಡಿಕೊಡ್ತೀವಿ. ಕಾರಣ ಏನಂದ್ರೆ ಒಟ್ಟು ನಮ್ಗೆ ಕೆಲಸ ಆಗ್ಬೇಕದು ಹೆಂಗಾರ ಇರಲಿ. ಅದ್ರ ಜೊತೆಗೆ